ಅಂಜನ ಭವಿಷ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್ IIT. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ದಿಗ್ಬಂಧನವನ್ನು ಯಾರು ಮಾಡಿಸ್ಕೋಬೇಕು, ಅಷ್ಟ ದಿಗ್ಬಂಧನವನ್ನು ಯಾರು ಮಾಡಿಸ್ಕೋಬೇಕು ಮತ್ತು ಯಾಕೆ ಮಾಡಿಸ್ಕೋಬೇಕು, ಅದರಿಂದ ಆಗ್ತಕ್ಕಂಥ ಅನುಕೂಲಗಳೇನು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡೋದಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ ತಾವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬರ್ತಾರೆ. ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರನ ಒತ್ತಿ. ವಿಡಿಯೋ ಮಾಡಿ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ತಕ್ಷಣಕ್ಕೆ ವಿಡಿಯೋ ನೋಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಮೊದಲೇದಾಗಿ ಅಷ್ಟ ದಿಗ್ಬಂಧನವನ್ನು ಯಾಕೆ ಮಾಡಿಸ್ಕೋಬೇಕು ನೋಡಿ. ನಿಮ್ಮ ಕಂಡ್ರೆ ಆಗದೆ ಇರ್ತಕ್ಕಂಥವ್ರು, ನಿಮ್ಮ ಏಳಿಗೆಯನ್ನು ಸಹಿಸ್ತಾ ಇರ್ತಕ್ಕಂಥವ್ರು, ನಿಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು ಸಾಮಾನ್ಯವಾಗಿ ಎಲ್ಲೋ ಒಬ್ಬರು ಇರ್ತಾರೆ. ಅದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ನೀವು ಜೀವನದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸಾಕಷ್ಟು ಸಂಪಾದನೆ ಮಾಡಿ ಏನೋ ಒಂದು ಹೊಸದಾಗಿ ಬಿಲ್ಡಿಂಗ್ ಕಟ್ಟಿಬಿಡ್ತೀರಾ, ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ, ಆಡಂಬರದಿಂದ ಬದುಕ್ತಾ ಇರ್ತೀರಾ, ತುಂಬ ಚೆನ್ನಾಗಿ ಬದುಕ್ತಾ ಇರ್ತೀರಾ. ಅದನ್ನ ಕಂಡು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಕೆಲವೊಬ್ಬರು ಆಗಿರ್ಬೋದು, ನಿಮ್ಮ ಸಂಬಂಧಿಕರಲ್ಲಿ ಯಾರೋ ಒಬ್ಬರಾಗಿರ್ಬೋದು, ಅಥವಾ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು, ಯಾರೋ ಒಬ್ಬರು ನಿಮ್ಮ ಕಂಡ್ರೆ ಆಗದೆ ಇದ್ದಾಗ, ಅವರಿಗೆ ಆ ಹೊಟ್ಟೆ ಕಿಚ್ಚು ಅತಿ ಹೆಚ್ಚಾದಾಗ ನಿಮ್ಮ ಮೇಲೆ ಮಾಂತ್ರಿಕ ಸಮಸ್ಯೆ ಮಾಡಿಸ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಮಾಂತ್ರಿಕ ಸಮಸ್ಯೆ ಮಾಡಿಸಿದ ತಕ್ಷಣ ಎಫೆಕ್ಟ್ ಎಲ್ರಿಗೂ ಆಗಿಬಿಡುತ್ತಂದರೆ ಖಂಡಿತವಾಗಿಲ್ಲ. ಆದರೆ ನಿಮ್ಮ ಗ್ರಹಗತಿಗಳು ಏನಾದ್ರು ವೀಕ್ ಆಗಿದ್ದರೆ ಬೇಗ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅಂದರೆ ಈ ಒಂದು ಪರಿಸರದಲ್ಲಿ ರೋಗಾಣುಗಳು ಸಾಕಷ್ಟು ಗಾಳಿಯಲ್ಲಿ ಇದ್ದೇ ಇರ್ತವೆ. ಆದರೆ ಒಬ್ಬ ವ್ಯಕ್ತಿ ಗಟ್ಟಿಯಾಗಿದ್ದಾಗ ಆ ರೋಗಾಣುಗಳನ್ನು ಆ ವ್ಯಕ್ತಿ ಉಸಿರಾಡಿದಾಗ ಯಾವುದೇ ರೀತಿಯಾಗಿ ಅಂಥ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಆದರೆ ಅದೇ ಒಬ್ಬ ವ್ಯಕ್ತಿ ಪೇಷಂಟ್ ಆಗಿರ್ತಕ್ಕಂಥ ವ್ಯಕ್ತಿನ ಏನು ಮಾಡ್ತಾರೆ ಹೇಳಿ, ವೆಂಟಿಲೇಟರ್ ಇರ್ತಾರೆ, ಶುದ್ಧವಾಗಿರ್ತಕ್ಕಂಥ ಜಾಗದಲ್ಲಿ ಇರ್ತಾರೆ, ಆಕ್ಸಿಜನ್ ಕೊಡ್ತಕ್ಕಂಥದ್ದು ಮಾಡ್ತಾರೆ. ಯಾಕಂದರೆ ವಾತಾವರಣದಲ್ಲಿರ್ತಕ್ಕಂಥ ರೋಗಾಣುಗಳು, ಗಾಳಿ ಇರತಕ್ಕಂಥ ರೋಗಾಣುಗಳು ಅವ್ನು ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ, ಬೇಗ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಅವ್ನ ದೇಹ ಆಲ್ರೆಡಿ ವೀಕ್ ಆಗಿರುತ್ತೆ. ಇದೇ ರೀತಿಯಾಗಿ ಒಬ್ಬ ವ್ಯಕ್ತಿಯ ಗ್ರಹಗತಿಗಳು ವೀಕ್ ಆಗಿದ್ದಾಗ, ಅಂಥ ಸಂದರ್ಭದಲ್ಲಿ ಮಾಂತ್ರಿಕವಾಗಿ ಯಾರು ತೊಂದರೆ ಮಾಡಿದಾಗ ಒಂದು ರೀತಿ ದೇಹಕ್ಕೆ ರೋಗಾಣುಗಳು ಸೇರ್ಕೊಂಡಂಗೆ ಆಗುತ್ತೆ. ಯಾರಿಗೆ? ಪೇಷಂಟ್ಗೆ. ಅಂಥ ಸಂದರ್ಭದಲ್ಲಿ ಬೇಗ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಜಾತಕದ ದಶಾಭುಕ್ತಿಯಲ್ಲಿ ರಾಹು ಕೇತುವಿನ ದಶಾಭುಕ್ತಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಶನಿಯ ಪ್ರಭಾವ ಅತಿಯಾಗಿದ್ದಾಗ, ಅಂದರೆ ಅಷ್ಟಮ ಶನಿ, ಅರ್ಧ ಅಷ್ಟಮ ಶನಿ, ಸಪ್ತಮ ಶನಿ, ಪಂಚಮ ಶನಿ, ಅತಿ ಮುಖ್ಯವಾಗಿ ಸಾತಿ ನಡೀತಕ್ಕಂಥ ಸಂದರ್ಭದಲ್ಲಿ, ಈ ಒಂದು ಸಂದರ್ಭದಲ್ಲಿ ಮಾಂತ್ರಿಕ ಸಮಸ್ಯೆ ಮಾಡಿಸಿದಾಗ ಬೇಗ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಜಾತಕವನ್ನು ನೋಡ್ಬೇಕಾದ್ರೆ ಇದೆಲ್ಲ ವಿಶ್ಲೇಷಣೆ ಮಾಡಿ ನಿಮ್ಗೆ ತಿಳಿಸ್ತಕ್ಕಂಥದ್ದನ್ನು ಮಾಡ್ತಾ ಇರ್ತೀವಿ. ಹೀಗೆ ಈ ಒಂದು ಸಂದರ್ಭದಲ್ಲಿ ಮಾಂತ್ರಿಕ ಸಮಸ್ಯೆ ಮಾಡಿದಾಗ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಅಷ್ಟ ದಿಗ್ಬಂಧನವನ್ನು ಮಾಡಿಸ್ತಕ್ಕಂಥದ್ದನ್ನು ಕಡ್ಡಾಯವಾಗಿ ಮಾಡ್ಕೋಬೇಕಾಗತ್ತೆ. ಈ ಮಾಂತ್ರಿಕ ಸಮಸ್ಯೆಗಳು ಒಂದು ವೇಳೆ ಒಬ್ಬ ವ್ಯಕ್ತಿ ಮೇಲೆ ಪರಿಣಾಮ ಬೀರಿದಾಗ ಏನಾಗುತ್ತಪ್ಪ ಅಂತಂದರೆ, ಮುಖ್ಯವಾಗಿ ಆರೋಗ್ಯದಲ್ಲಿ ಏರ್ಪೇರು ಆಗ್ತಕ್ಕಂಥದ್ದು, ವ್ಯವಹಾರದಲ್ಲಿ ಏರ್ಪೇರು ಆಗ್ತಕ್ಕಂಥದ್ದು, ಸಾಂಸಾರಿಕ ಜೀವನದಲ್ಲಿ ಏರ್ಪೇರು ಆಗ್ತಕ್ಕಂಥದ್ದು, ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಆಗ್ತಾ ಇರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಅತಿಯಾಗಿರ್ತಕ್ಕಂಥ ರ್ಯಾಪಿಡ್ ಚೇಂಜಸ್ ಜೀವನದಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಪದೇ ಪದೇ ಗಲಾಟೆ ಆಗ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು, ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ಮನೇಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಎಲ್ಲ ಚೆನ್ನಾಗಿದ್ದವರೇ ಕಿತ್ತಾಡ್ಕೊಂಡು ಶತ್ರುಗಳಾಗ್ತಕ್ಕಂಥದ್ದು, ಹೀಗೆ ಸಡನ್ನಾಗಿ ಆಗ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇರುತ್ತೆ. ಮಾಂತ್ರಿಕ ಸಮಸ್ಯೆ ಪ್ರಭಾವ ನಿಮ್ಮ ಮೇಲೆ ಎಫೆಕ್ಟು ಆದಾಗ, ಇಂಥ ಸಂದರ್ಭದಲ್ಲಿ ಮಾಂತ್ರಿಕ ಪರಿಹಾರ ಮಾಡಿಕೊಂಡಾಗ, ಅಂದರೆ ಅಷ್ಟ ದಿಗ್ಬಂಧನವನ್ನು ಮಾಡಿಸ್ಕೊಂಡಾಗ ಏನಾಗುತ್ತೆ, ಹಿಂದೆ ಮಾಡಿಸಿರ್ತಕ್ಕಂಥ ಮಾಂತ್ರಿಕ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ. ಮುಂದೆ ಮಾಡಿಸ್ತಕ್ಕಂಥ ಸಮಸ್ಯೆಗಳು ಯಾರಾದರೂ ಮಾಂತ್ರಿಕವಾಗಿ ತೊಂದರೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ರಿವರ್ಸ್ ಆಗುತ್ತೆ, ನಿಮ್ಗೆ ಎಫೆಕ್ಟ್ ಆಗೋದು ಕಾಯ್ತಾ ಇರುತ್ತೆ. ಅದು 8 ರಿಂದ 10 ವರ್ಷಗಳ ಕಾಲ ನಿಮ್ಗೆ ರಕ್ಷಣೆ ಕೊಡುತ್ತೆ. ಒಂದು ದಿಕ್ಕಿಗೆ ಮಾಡ್ತಕ್ಕಂಥ ದಿಗ್ಬಂಧನ 2-3 ವರ್ಷ ರಕ್ಷಣೆ ಕೊಟ್ಟರೆ, 8 ದಿಕ್ಕಿಗೆ ಮಾಡ್ತಕ್ಕಂಥ ದಿಗ್ಬಂಧನ ಬಂದು 8 ರಿಂದ 10 ವರ್ಷಗಳ ಕಾಲ ನಿಮ್ಗೆ ರಕ್ಷಣೆ ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇರುತ್ತೆ. ನಿಮ್ಮ ಹಣಕಾಸಿನ ಅನುಕೂಲ ತಕ್ಕಂಗೆ 1 ದಿಕ್ಕಿಗೆ ಬೇಕಾ ಅಥವಾ 8 ದಿಕ್ಕಿಗೆ ಬೇಕಾ ಮಾಡಿಸ್ತಕ್ಕಂಥದ್ದನ್ನು ಮಾಡ್ಬೋದು. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಈ ದಿಗ್ಬಂಧನ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು ಇರುತ್ತೆ. ಮಾಂತ್ರಿಕ ಸಮಸ್ಯೆಗಳಿಗೆ ಮಾಂತ್ರಿಕ ಪರಿಹಾರನೇ ಮಾಡ್ಕೋಬೇಕಾಗುತ್ತೆ. ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕಾಗತ್ತೆ. ಮಾಂತ್ರಿಕ ಸಮಸ್ಯೆಗೆ ಹೋಮವನ್ನು ದೇವಸ್ಥಾನ ಮಾಡಿಸ್ತಕ್ಕಂಥದ್ದು ಮಾಡ್ಬೋದು. ಆದರೆ ಮಾಂತ್ರಿಕ ಸಮಸ್ಯೆಗೆ ಮಾಂತ್ರಿಕ ಪರಿಹಾರ ಮಾಡಿದಾಗ ಬೇಗ ಅದಕ್ಕೆ ಪರಿಹಾರ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ದೇವಸ್ಥಾನದ ಅರ್ಚಕರು ಮಾಂತ್ರಿಕ ಸಿದ್ಧಿಯನ್ನು ಪಡೆದಿರಲ್ಲ. ಎಷ್ಟೋ ಜನ ನಮ್ಮ ಕಡೆಗೆ ಬಂದು ಅವರು ದಿಗ್ಬಂಧನವನ್ನು ಮಾಡ್ಕೊಂಡು ಹೋಗಿ ಬೇರೆಯವರಿಗೆ ಅದನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇರ್ತಾರೆ. ಅದರಿಂದ ದಿಗ್ಬಂಧನವನ್ನು, ಅಷ್ಟ ದಿಗ್ಬಂಧನವನ್ನು ಅನುಕೂಲ ಇದ್ದರೆ ಎಲ್ಲರೂ ಮಾಡಿಸ್ಕೊ ಅಂತ ಹೇಳ್ತೀವಿ. ಮಾಂತ್ರಿಕ ಸಮಸ್ಯೆ ಆಗಿದ್ದರೆ ಮಾತ್ರ ಅಲ್ಲ, ನಿಮ್ಗೆ ಯಾರು ಮಾಂತ್ರಿಕ ಸಮಸ್ಯೆ ಮಾಡ್ತಾರೆ ಅನ್ನೋಂಥ ಭಯ ಇದ್ರೂ ಸಹ ನೀವು ದಿಗ್ಬಂಧನವನ್ನು ಮಾಡಿಸ್ತಕ್ಕಂಥದ್ದನ್ನು ಮಾಡ್ಬೋದು. ಅತಿ ಮುಖ್ಯವಾಗಿ ಹೊಸ ಮನೆ ಕಟ್ತಕ್ಕಂಥವ್ರು, ಹೊಸದಾಗಿ ಅಂಗಡಿ ಕಟ್ತಕ್ಕಂಥವ್ರು ಪಾಯದಲ್ಲಿ ಅಷ್ಟು ದಿಗ್ಬಂಧನ ಮಾಡಿಸ್ಕೊಂಡು ಹಾಕ್ಕೊಳ್ಳೋದ್ರ ಮೂಲಕ ಹಿಂದೆ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡಿದ್ರೆ ನಿವಾರಣೆ ಆಗುತ್ತೆ. ಮುಂದೆ ಯಾರೇ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟರೆ ಎಫೆಕ್ಟ್ ಆಗಲ್ಲ. ಅದೇ ರೀತಿಯಾಗಿ ಜಾಗಕ್ಕೆ, ಮಣ್ಣಿಗೆ ಏನಾದರೂ ದೋಷ ಇದ್ದರೆ ನಿವಾರಣೆ ಆಗುತ್ತೆ. ಅಲ್ಲಿ ಏನಾದರೂ ಸಂಚಾರ ಇದ್ದರೆ, ನೆಗೆಟಿವ್ ಎನರ್ಜಿ ಸಂಚಾರ ಇದ್ದರೆ ಅಥವಾ ಸರ್ಪ ಸಂಚಾರ ಏನಿರುತ್ತೆ ಅದೆಲ್ಲ ಸಂಪೂರ್ಣವಾಗಿ ಕಂಟ್ರೋಲ್ ಆಗುತ್ತೆ, ಅದು ನಿವಾರಣೆ ಆಗುತ್ತೆ. ಆದ್ದರಿಂದ ದಿಗ್ಬಂಧನವನ್ನು ಎಲ್ಲರೂ ಮಾಡ್ತಕ್ಕಂಥ ಮಾಡ್ಬೋದು. ಅತಿ ಮುಖ್ಯವಾಗಿ ಒಂದು ಉನ್ನತ ಸ್ಥಾನಕ್ಕೆ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯವಹಾರ ಮಾಡಿಸ್ತಕ್ಕಂಥವ್ರು, ರಾಜಕೀಯ ಜೀವನದಲ್ಲಿ ಇರ್ತಕ್ಕಂಥವ್ರು, ಯಾಂತ್ರಿಕ ಸಮಸ್ಯೆಗಳಿಗೆ ಒಳಗಾದ
ಒಳಗಾಗತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇದ್ದೇ ಇರುತ್ತೆ. ಯಾಕಂದರೆ ಅವ್ರಿಗೆ ಸ್ವಲ್ಪ ಶತ್ರುಗಳು ಹೆಚ್ಚಿಗೆ ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ಈ ರಾಜಕೀಯವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಈ ಒಂದು ದೊಡ್ಡ ದೊಡ್ಡ ವ್ಯಾವಹಾರಿಕವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಎಲ್ಲರೂ ಸಹ ಅಷ್ಟ ದಿಗ್ಬಂಧನ ಮಾಡಿಸ್ತಕ್ಕಂಥದನ್ನ ಮಾಡ್ಬೋದು. 1000 ಜನಗಳಿಗೆ ಅಂಜನ ಕೊಡ್ತಕ್ಕಂಥದ್ದು ಮಾಡಿದ್ದೀವಿ, ಅಂಜನ ಹಾಕಿ ಹೇಳ್ತಕ್ಕಂಥದ್ದನ್ನು ಮಾಡಿದ್ದೀವಿ, ಅದೇ ರೀತಿಯಾಗಿ ದಿಗ್ಬಂಧನ ಮಾಡಿಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಸಾಕಷ್ಟು ಜನ ಅದರಿಂದ ಅನುಕೂಲವನ್ನು ಪಡೆದಿರ್ತಕ್ಕಂಥದನ್ನ ಮಾಡಿದರೆ ಸಾಕಷ್ಟು ಜನರ ಜೀವನದಲ್ಲಿ ದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ಆಗಿದೆ. ಎಲ್ಲೋ ಒಬ್ಬೊಬ್ಬರಿಗೆ ಜೀವನದಲ್ಲಿ ಬದಲಾವಣೆ ನಿಧಾನವಾಗಿ ಆಗಿರ್ತಕ್ಕಂಥ ಸಾಧ್ಯತೆಗಳು ಸಹ ಇದೆ. ಯಾಕಂದ್ರೆ ಅದು ಅವರ ಗ್ರಹಗತಿಗಳ ಮೇಲೆ ನಿರ್ಧಾರನೂ ಸಹ ಆಗುತ್ತೆ. ವೀಕ್ಷಕರು, ಇಷ್ಟೊತ್ತು ಅಷ್ಟ ದಿಗ್ಬಂಧನ ಯಾರು ಮಾಡಿಸ್ಕೋಬೇಕು, ಯಾಕೆ ಮಾಡಿಸ್ಕೋಬೇಕು, ಯಾವ ಸಂದರ್ಭದಲ್ಲಿ ಮಾಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇದೆಲ್ಲ ಗಮನ ಇಟ್ಟು ಫಾಲೋ ಮಾಡ್ತಕ್ಕಂಥದ್ದನ್ನ ಮಾಡಿ. ಇನ್ನು ಅಂಜನ ಹಾಕ್ಸೋದಿದ್ರೆ ಅಂದರೆ ನಿಮಗೆ ಮಾಂತ್ರಿಕವಾಗಿ ಯಾರೋ ತೊಂದರೆ ಮಾಡಿದಾರೆ ಅನ್ನುವಂಥ ಭಯ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅಂಜನ ಹಾಕ್ಸಿದ್ರೆ 8 ರಿಂದ 12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಡ್ಬನ್ನಿ ಅಂಜನ ಹಾಕ್ತೀವಿ. ಅಂದರೆ ನೀವೇ ಅಂಜನ ತೆಗೆದುಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೇಲಿ ಅಂಜನ ಹಾಕಿ ತಿಳ್ಕೊಳ್ತಕ್ಕಂಥದ್ದನ್ನ ಮಾಡ್ಬೋದು. ನಿಮಗೆ ಕಾಣ್ತಕ್ಕಂಥ ಸರ್ವಾಂಜನೆ ಮಾಡ್ಕೊಡ್ತೀವಿ ಅಂತಂದು ಇತ್ತೀಚೆಗೆ ಕೆಲವೊಬ್ಬರು ನಿಮಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ನಂಬಿಬಿಟ್ರೆ ನೀವು ಗ್ಯಾರಂಟಿ ನೀವು ಮೋಸಕ್ಕೆ ಬಲಿ ಆಗ್ತೀರ ಅನ್ನೋದು ಶತಸಿದ್ಧ. ಯಾಕಂದರೆ ಸರ್ವಾಂಜನೆ ಎಲ್ರಿಗೂ ಯಾವುದೇ ಕಾರಣಕ್ಕೂ ಕಾಣಲ್ಲ. ಇದು ಮೈಂಡಲ್ಲಿ ಬರೆದು ಇಟ್ಕೊಂಡ್ಬಿಡಿ. ನಿಮ್ಗೆ ಕಾಣುವಂಥ ಸರ್ವಾಂಜನೆ ಯಾವನೋ ಒಬ್ರು ಮಾಡಿಕೊಡ್ತಾನಂತ ನೀವು ಏನಾದರೂ ನಂಬಿದರೆ ಗ್ಯಾರಂಟಿ ನಿಮ್ಗೆ ಟೋಪಿ ಬಿತ್ತು ಅಂತಲೇ ಅರ್ಥ. ಬಾಲಂಜನ ಗ್ಯಾರಂಟಿ ಇರುತ್ತೆ. ಬಾಲಂಜನ ಎಷ್ಟೋ 1000 ಜನಗಳಿಗೆ ಕೊಟ್ಟಿದ್ದೀವಿ ನಾವು. ಮಾಧ್ಯಮದಲ್ಲಿ ಅಂಜನಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ಮೊದಲೇ ವ್ಯಕ್ತಿ ನಾವು. ಬಾಲಂಜನ ಬೇಕಾದ್ರೆ ತೆಗೆದುಕೊಂಡು ಹೋಗತಕ್ಕಂಥದ್ದು ಮಾಡಿ. ಸರ್ವಾಂಜನ ಎಲ್ರಿಗೂ ಕಾಣಲ್ಲ, ನಾವು ಸರ್ವಾಂಜನ ಮಾಡಿಕೊಡ್ತೀವಿ, ಆದರೆ ಅದು ಎಲ್ರಿಗೂ ಕಾಣಲ್ಲ. ಡೈರೆಕ್ಟ್ ಪರಿಹಾರ ಬೇಕಾದ್ರೆ ಒಂದು ಅಷ್ಟ ದಿಗ್ಬಂಧನವನ್ನು ಮಾಡಿಸ್ಕೊಂಡ್ಬಿಡಿ. ಹಿಂದೆ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡಿದ್ರೆ ನಿವಾರಣೆ ಆಗುತ್ತೆ, ಮುಂದೆ ಮಾಡಿಸಿದ್ರೆ ಎಫೆಕ್ಟ್ ಆಗಲ್ಲ ಅಂತ ಆಲ್ರೆಡಿ ಮಾಹಿತಿ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀನಿ. ಇಷ್ಟು ಹೇಳ್ತಾ ನಮ್ಮ ಅಂಜನ ಭವಿಷ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಿದ್ರೆ ಅಥವಾ ಹೊಸಬರಾಗಿದ್ದರೆ ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರ ಒತ್ತಿ ಇದೇ ರೀತಿಯಾಗಿರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇರಿ. ಬೇರೆಯವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡ್ತಕ್ಕಂಥ ಮಾಡಿ. ದಯವಿಟ್ಟು ಒಂದು ಲೈಕ್ ಬಟನ್ ಕೊಡ್ತಕ್ಕಂಥದ್ದನ್ನು ಈ ವಿಡಿಯೋಗೆ ಮಾಡಿ. ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆ ಮಾಡಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಲ್ಲಿ. ನಮಸ್ಕಾರ.